ಎಸ್ ವೆರಿ ಗುಡ್ ಆನ್ಸರ್ ಸಿಕ್ತಾ? ನಮಿಗೂ ಆನ್ಸರ್ ಸಿಕ್ತು ಬಟ್ ಅಷ್ಟು ಕನ್ವಿನ್ಸ್ ಆಗಿಲ್ಲ ಬೇಕಾಗಿರೋ ಆನ್ಸರ್ ಸಿಗ್ಲಿಲ್ಲ. ಗಿಲ್ಲಿ ಅವರ ಮನ್ಸಲ್ಲಿದ ಮಾತನ್ನ ಹೇಳಿದೀನಿ ಅಂತ ಅಂದ್ಬಿಟ್ಟು ಈಗ ಕಾವ್ಯ ಅವ್ರ ಹತ್ರ ಹೇಳಾಗಿದೆ. ಅದರಲ್ಲೂ ಕೂಡ ಲೈವ್ ಅಲ್ಲಿ ಗಿಚ್ಚ ಗಿಲಿ ಪ್ರೋಗ್ರಾಮ್ ಅಲ್ಲಿ ಒಂದು ರಿಯಾಲಿಟಿ ಶೋ ನಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಬಂದಿದ್ರು. ಸಖತ್ತಾಗಿತ್ತು ಈ ಒಂದು ಪ್ರೋಗ್ರಾಮ್ ಅಂತೂ, ಯಾರು ಕೂಡ ಮಿಸ್ ಮಾಡ್ಕೊಂಡಿರಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ ಸುಮಾರು ಜನ ಬಿಗ್ ಬಾಸ್ ಯಾರ್ಯಾರು ನೋಡ್ತಾ ಇದ್ರು, ಯಾರ್ಯಾರು ಬಿಗ್ ಬಾಸ್ ರಿಯಾಲಿಟಿ ಶೋ ಇಷ್ಟನೋ, ಅದರಲ್ಲೂ ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಗಳಾದ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು, ಈ ಒಂದು ಪೇರ್ನ ಸಿಕ್ಕಾಪಟ್ಟೆ ಜನ ಇಲ್ಲಿ ಇಷ್ಟ ಪಡ್ತಾ ಇದಾರೆ. ಅದರಲ್ಲೂ ಕೂಡ ಇವರಿಬ್ರು ಮದುವೆ ಆಗಬಹುದು ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ. ಆದ್ರೆ ನಿನ್ನೆ ಒಂದು ಗಿಚ್ಚ ಗಿಲಿಗಿಲಿಯಲ್ಲಿ ಗಿಲ್ಲಿ ಅವರು ಏನೊಂದು ಸಾಂಗ್ ಹಾಡಿದ್ರು ಕಾವ್ಯ ಅವ್ರಿಗೆ, ಕಾವ್ಯ ಅವ್ರ ಮುಖ ಅಂತೂ ಸಿಕ್ಕಾಪಡೆ ಖುಷಿಯಿಂದ ತುಂಬಿತ್ತು. ಅಂದ್ರೆ ಮುಗುಳ್ ನಗ್ತಾನೆ ಇಲ್ಲಿ ಎಲ್ಲದಕ್ಕೂ ಸುಮ್ನೆ ಸೈಲೆಂಟ್ ಆಗಿ ನಿಂತಿದ್ರು. ಗಿಲ್ಲಿ ಅವ್ರಿಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ನ ಹಾಡ್ಬೇಕು ಅಂತ ಅಂದ್ಬಿಟ್ಟು ಅನುಪಮ ಅವ್ರು ಹೇಳಿದ್ರು. ಅದಕ್ಕೆ ಶ್ರುತಿ ಅವ್ರು ಹೇಳಿದ್ರು, ಅದಕ್ಕೆ ನೀವ್ ಹೇಳಿದ್ರೆ ಸರಿ ಇರಲ್ಲ, ಕಾವ್ಯ ಅವ್ರೆ ಇಲ್ಲಿ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅವರು ಕಾವ್ಯ ಅವ್ರು ಏನೊಂದು ಚೀಟಿ ಎತ್ತಿದಾರೋ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡಿಸ್ಬೇಕು ಗಿಲ್ಲಿ ಅವ್ರ ಕೇಳಿ ಅಂತ ಬರುತ್ತೆ. ಅದಕ್ಕೆ ಕಾಲ್ ಕೂಡ ಮಾಡ್ತಾರೆ. ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಇಲ್ಲಿ ಮೊದಲನೇ ಕಾಲ್ಗೆನೆ ಇಲ್ಲಿ ಎತ್ತಾರೆ. ಅಂದ್ರೆ ಕಾವ್ಯ ಫೋನ್ ಇಂದ ಗಿಲ್ಲಿ ಅವ್ರಿಗೆ ಫೋನ್ ಹೋಗಿದ ತಕ್ಷಣ ಗಿಲ್ಲಿ ಅವರು ಫೋನ್ ನ ಪಿಕ್ ಮಾಡ್ತಾರೆ. ಇಲ್ಲಿ ಫುಲ್ ನಗ್ತಾರೆ. ಅಲ್ಲಿರೋರು ಎಲ್ಲಾರು ಕೂಡ, ಸ್ಟೇಜ್ ಅಲ್ಲಿ ಇರೋರು ಎಲ್ಲರೂ ಕೂಡ ಸಖತ್ ಖುಷಿಯಾಗಿರುತ್ತೆ. ನಿಜವಾಗ್ಲೂ ಕೂಡ ಗಿಲ್ಲಿ ಅವರ ಒಂದು ಬಾಯಲ್ಲಿ ಈ ಒಂದು ಸಾಂಗ್ ಅಂತೂ ಕೇಳಿ ಗಿಲ್ಲಿ ಅಭಿಮಾನಿಗಳಿಗೆ ಪ್ರೋಮೋದಲ್ಲೇ ಈ ಒಂದು ಜಲಕ್ ಬಿಟ್ಟಾಗ ಇಲ್ಲಿ ಏನೊಂದು ಉತ್ತರ ಕೊಟ್ಟಿರ್ಬೋದು, ಇಲ್ಲಿ ಕಾವ್ಯ ರಿಯಾಕ್ಷನ್ ಹೇಗಿರಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸದ್ಯ ನಿನ್ನೆ ಅಷ್ಟೇ ಗೊತ್ತಾಗಿದೆ, ಕಾವ್ಯ ಅವರು ಏನು ಕೂಡ ಮಾತಾಡಿಲ್ಲ, ಒಟ್ನಲ್ಲಿ ಒಂದು ಸಾಂಗ್ ಹಾಡ್ಬೇಕಂತ ಹೇಳಿ ಗಿಲ್ಲಿ ಅವರೇ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರು ಹೇಳ್ತಾರೆ. ಇಬ್ರು ಕೂಡ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ಅಂತ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಒಂದು ಸಾಂಗ್ ಹಾಡಿ ರೊಮ್ಯಾಂಟಿಕ್ ಸಾಂಗ್ ಅಂದಾಗ ಇಲ್ಲಿ ಅಲ್ಲಿರೋರು ಏನಪ್ಪಾ ಹೇಳಿದ್ರು ಸ್ಟೇಜ್ ಅಲ್ಲಿ ಅಂತಂದ್ರೆ, ಇಲ್ಲಿ ಡೈರೆಕ್ಟ್ ಮದುವೆಗೆ ಹೋಗೋದಲ್ಲ, ಒಂದು ರೊಮ್ಯಾಂಟಿಕ್ ಸಾಂಗ್ ನ ಹಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸ್ಪಂದನ ಅವ್ರು ಕೂಡ ಅಷ್ಟೇ, ಮದುವೆಗೆ ಡೈರೆಕ್ಟ್ ಹೋಗ್ಬೇಡ, ದಯವಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ನ ಹಾಡು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಗಿಲ್ಲಿ ಅವರು ಫಸ್ಟ್ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡು ಅಂತಂದ್ರೆ ಅವ್ರಿಗೆ ರೊಮ್ಯಾಂಟಿಕ್ ಬೇಕಾಗಿರ್ಲಿಲ್ಲ. ಇಲ್ಲಿ ಅವ್ರು ಡೈರೆಕ್ಟ್ ಆಗಿ ಹೇಳೋದು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಅಂದ್ಬಿಟ್ಟು. ಅಪ್ಪು ಅವ್ರ ಸಾಂಗು ನಿಜವಾಗ್ಲೂ ಈ ಒಂದು ಸಾಂಗು ಬಹಳ ಅದ್ಭುತವಾಗಿದೆ. ಅದರಲ್ಲೂ ಕೂಡ ಗಿಲ್ಲಿ ಅವ್ರ ಬಾಯಲ್ಲಿ ಇದು ಬಂದಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಸಿಕ್ಕಾಪಡೆ ಖುಷಿ ಪಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಗಿಲ್ಲಿ ಅವರು ಕಾವ್ಯ ಅವರು ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಅಭಿಮಾನಿಗಳು ಇಲ್ಲಿ ಇಷ್ಟ ಪಡ್ತಾ ಇದಾರೆ. ಅದರಲ್ಲೂ ಕೂಡ ಫುಲ್ ಇಲ್ಲಿ ಅವರು ಹೇಳಿದ್ರು, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟ್ಟಾಗಿತ್ತು ಈಗ ಬೇಗ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಟ್ಟಿ ಮೇಳ ಚೆಚ್ಚುತ್ತಿರಲು ಬಾರೆ ಬಾರೆ ಹಸೆಗೆ ಅಂತ ಇಲ್ಲಿ ಹೇಳಿದ್ರು. ಅದಾಗಿದ ತಕ್ಷಣ ಮದುವೆ ಸಾಂಗ್ ಬೇಡ, ಇಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡಿ ಅಂತ ಹೇಳಿದಾಗ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಅಂತ ಇಲ್ಲಿ ಹೇಳಿದ್ರು. ನೋಡಿ ಎಷ್ಟು ಅದ್ಭುತವಾದ ಸಾಂಗು ಇಲ್ಲಿ ಲೈವ್ ಅಲ್ಲಿ ನಡೀತಿದೆ ಅಂತ ಗೊತ್ತಿದೆ, ಆದ್ರೂ ಕೂಡ ಗಿಲ್ಲಿ ಅವರು ಇಲ್ಲಿ ಹೇಳಿದ್ರು. ಈಗ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಏನಕ್ಕೆ 3-4 ಸಾಂಗ್ಗಳು ಇಲ್ಲಿ ಗಿಲ್ಲಿ ಅವರು ಹಾಡಿದ್ರು ಕಾವ್ಯ ಅವ್ರಿಗೋಸ್ಕರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕಾವ್ಯ ನಿನಗಿಂತ ಖಂಡಿತವಾಗ್ಲೂ ಹಾಡೇ ಆಡ್ತೀನಿ ಅಂತ ಅಂದ್ಬಿಟ್ಟು ಈ ಎಲ್ಲಾ ಸಾಂಗ್ ಗಳನ್ನ ಇಲ್ಲಿ ಹಾಡಿದ್ರು. ಇಲ್ಲಿ ಅನುಪಮ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಫೋನ್ ರಿಂಗ್ ಆಗಿದ ತಕ್ಷಣ ಹೇಳಿದಾಗ ಯಾರು ಇಷ್ಟು ಕೆಟ್ಟದಾಗ ನಗ್ತಿದಾರಲ್ಲ ಅಂತ ಹೇಳಿದಾಗ ಒಂದು ಕಾಮಿಡಿಯಾಗಿ ಇಲ್ಲಿ ಹೇಳಿದ್ ಬಿಡಿ. ಅದಕ್ಕೆ ಅನುಪಮ ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಬಹಳ ದೂರ ಇಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಇವಾಗ ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮ್ಗೆ ನೀವು ಅಬ್ಸರ್ವ್ ಮಾಡಿದೀರಾ, ಸ್ವಲ್ಪ ದಿವಸದಿಂದ ಈ ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆದಾಗಿಂದ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಇಲ್ಲಿ ಬರ್ತಾ ಇದಾರೆ. ಇಲ್ಲಿ ಡಾಕ್ ಸತೀಶ್ ಅವರು, ಕರಿಬಸಪ್ಪ ಅವ್ರು ಬಂದ್ರು, ಮಲ್ಲಮ್ಮ ಅವರು, ರಕ್ಷಿತಾ ಅವ್ರು ಕೂಡ ಬಂದ್ರು, ಮತ್ತೆ ಇಲ್ಲಿ ರಾಶಿಕಾ ಅವರು, ಸೂರಜ್ ಅವರು, ರಘು ಅವರು, ಮತ್ತೆ ಇಲ್ಲಿ ಅಶ್ವಿನಿ ಅವರು ಎಲ್ರು ಕೂಡ ಬಂದ್ರು. ಈ ವಾರ ಅಂದ್ರೆ ನಿನ್ನೆ ಅಷ್ಟೇ ಸ್ಪಂದನ ಅವರು, ಕಾವ್ಯ ಅವರು ಬಂದಿದ್ದಾರೆ. ಈಗ ಎಲ್ರು ಕೂಡ ಬಹಳ ಕಾತುರದಿಂದ ವೆಯ್ಟ್ ಮಾಡ್ತಿರೋದು ಇಲ್ಲಿ ಗಿಲ್ಲಿ ಅವರು ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಖಂಡಿತವಾಗ್ಲೂ ಗಿಲ್ಲಿ ಅವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಅನುಪಮ ಅವ್ರ ಮಾತಿಂದ ಒಂದು ಹಿಂಟ್ ಅಂತೂ ಇಲ್ಲಿ ಸಿಕ್ಕಿದೆ. ಖಂಡಿತವಾಗ್ಲೂ ಯಾವಾಗ ಬರ್ತಾರೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಗಿಲ್ಲಿ ಅವರು ನಿನ್ನೆ ಒಂದು ಪ್ರೋಗ್ರಾಮ್ ಬಂದಿರೋ ತುಂಬಾನೇ ಚೆನ್ನಾಗಿರೋದಲ್ವಾ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಅನ್ಕೊಂಡಿರ್ತೀರಾ. ಯಾಕಂದ್ರೆ ಗಿಲ್ಲಿ ಅವರು ಕಾವ್ಯ ಅವರು ಈ ಒಂದು ಪೇರ್ನ ಜಾಸ್ತಿ ಇಷ್ಟ ಪಡ್ತಿರೋ ಕಾರಣ ಇವರು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಅನ್ಕೊಂಡಿದ್ರು. ಖಂಡಿತವಾಗ್ಲೂ ಫಿನಾಲೆಗೆ ಇಲ್ಲಿ ಕರೆಸಬಹುದು, ಒಂದು ಗಿಚ್ಚಗಿಲಿ ಫಿನಾಲೆ ಏನಿದೆ ಖಂಡಿತವಾಗ್ಲೂ ಈ ಒಂದು ಫಿನಾಲೆಗೆ ಕರೆಸಬಹುದು ಅಂತ ಅಂದ್ಬಿಟ್ಟು ಎಲ್ರು ಕೂಡ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಅನುಪಮ ಅವ್ರ ಬಾಯಿಂದಾನೆ ಇಲ್ಲಿ ಸ್ವಲ್ಪ ಗೊತ್ತಾಯ್ತು, ಒಂದು ಸುಳಿವಂತೂ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಯಾವ ವೀಕ್ ಇಲ್ಲಿ ಗಿಲ್ಲಿಯವರು ಬರ್ತಾರೆ ಅಂತ ಅಂದ್ಬಿಟ್ಟು. ನಿನ್ನೆ ಎಪಿಸೋಡ್ ಅಂತೂ ಸಖತ್ತಾಗಿತ್ತು, ಮಸ್ತ್ ಆಗಿತ್ತು, ಗಿಚ್ಚಾಗಿತ್ತು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಖಂಡಿತವಾಗ್ಲೂ ಈ ಹಿಂದೆ ಒಂದು ಗಿಚ್ಚಗಿಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಕೆಲವೊಂದು ಎಪಿಸೋಡ್ ನೋಡ್ಬೇಕಾದ್ರೆ ಸುಮಾರು ಜನ ಅಂದ್ರೆ ಎಲ್ಲ ಒಂದ್ ಸ್ವಲ್ಪ ಜನ ಇಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ, ಮಕ್ಕಳ ಕೈಲಿ ಈ ರೀತಿಯಾಗಿ ಸ್ಕ್ರಿಪ್ಟ್ ಗಳನ್ನ ಮಾಡಿಸ್ತೀರಾ ಅಂತ ಅಂತಂದ್ರೆ ಕೆಲವೊಂದು ಸ್ಕ್ರಿಪ್ಟ್ ಗಳು ನೀವು ಕೂಡ ನೋಡಿದೀರಾ. ಚಿಕ್ಕ ಮಕ್ಳಿದ್ದಾರೆ, ಆದ್ರೆ ಅವ್ರ ಬೈಲಿ ಎಂತೆಂತ ಮಾತುಗಳು ಇಲ್ಲಿ ಆಡಿಸ್ತಾ ಇದೀರಾ, ಗಂಡ
ಹೆಂಡತಿ ಅಂತ ಅಂದ್ಬಿಟ್ಟು ಏನಿರುತ್ತೆ, ಮಕ್ಕಳ ಕೈಲಿ ಈ ರೀತಿಯಾದ ಸ್ಕ್ರಿಪ್ಟ್ ಗಳನ್ನ ಇಲ್ಲಿ ಮಾಡಿಸಬಾರ್ದು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನ್ ಬರ್ತಾ ಇದಾರೆ ಇದನ್ನ ಸಿಕ್ಕಾಪಟ್ಟೆ ಜನ ಸ್ವಲ್ಪ ಬೈಕೊಂಡಿದ್ರು, ಇದ್ರ ಬಗ್ಗೆ ಮಾತಾಡಿದ್ರು. ಅದೇ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಈ ರೀತಿಯಾದ ಸ್ಕ್ರಿಪ್ಟ್ ಗಳನ್ನ ಏನ್ ಬೈದಿದ್ರು, ಒಂದು ರಿಯಾಲಿಟಿ ಶೋ ಅಂತ ಅಂದ್ಮೇಲೆ ಎಲ್ಲಾ ತರದ ಸ್ಕ್ರಿಪ್ಟ್ ಗಳು ಕೂಡ ಇಲ್ಲಿ ಬಂದೇ ಬರುತ್ತೆ. ನಿನ್ನೆ ಏನೊಂದು ಸ್ಕ್ರಿಪ್ಟ್ ಇತ್ತು, ಖಂಡಿತವಾಗ್ಲೂ ಶ್ರೀ ಮಂಜುನಾಥ ಮಹಿಮೆ ಏನಿದೆ ಎಲ್ಲರೂ ಕೂಡ ಸಿನಿಮಾದಲ್ಲಿ ನೋಡಿರ್ತಾರೆ. ಬಟ್ ಪ್ರತಿಯೊಬ್ರು ಮಕ್ಕಳು ಕೂಡ ಎಷ್ಟು ಅದ್ಭುತವಾಗಿ ಇಲ್ಲಿ ಆಕ್ಟ್ ಮಾಡಿದ್ರು ಅಂತಂದ್ರೆ ನೋಡಿ, ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದಾಗ ಯಾರು ಕೂಡ ಹಾಡಿ ಹೋಗ್ಲಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ಸ್ ವಾಹಿನಿಯವರು ಅಂತ ಅಂದ್ಬಿಟ್ಟು. ಯಾವ್ದನ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್, ಅದು ಮಿಸ್ಟೇಕ್ ಅಂತ ಕೂಡ ಇಲ್ಲಿ ಅನಿಸ್ಕೊಳ್ಳಲ್ಲ. ರಿಯಾಲಿಟಿ ಶೋ ಅಂತ ಅಂದ ಮೇಲೆ ಎಲ್ಲಾನು ಕೂಡ ಇಲ್ಲಿ ಬರ್ಲೇಬೇಕಾಗುತ್ತೆ. ನಗು ಇರುತ್ತೆ, ಅಳು ಇರುತ್ತೆ, ಮನೋರಂಜನೆ ಕಮ್ಮಿ ಇರಲ್ಲ ಬಿಡಿ. ಬಟ್ ಎಲ್ಲಾ ತರದ್ದು ಕೂಡ ಅಲ್ಲಿ ತೋರಿಸ್ಲೇಬೇಕಾಗುತ್ತೆ. ನಾವ್ ಈ ತರ ತೋರ್ಸಕ್ಕಾಗಲ್ಲ, ಆ ತರ ತೋರ್ಸಕ್ಕಾಗಲ್ಲ ಅಂತಲ್ಲ. ಮಕ್ಕಳು ನಿಜವಾಗ್ಲೂ ಇಲ್ಲಿ ರಿಯಾಲಿಟಿ ಶೋ ನಲ್ಲಿ ಬಂದ್ಬಿಟ್ಟೆ ಅವ್ರನ್ನ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು ಅಂತ ಏನು ಕೂಡ ಇಲ್ಲಿ ಇರಲ್ಲ. ಯಾಕಂದ್ರೆ ಕೆಟ್ಟದ್ ಕಲಿಬೇಕು ಅಂತಂದ್ರೆ ಎಲ್ಲಿ ಬೇಕಾದ್ರೂ ಇದು ಕಲಿಬಹುದು. ಬಟ್ ಕಲರ್ಸ್ ವಾಹಿನಿಯಲ್ಲಿ ಏನೊಂದು ರಿಯಾಲಿಟಿ ಶೋ ಬರ್ತಿದೆ, ಗಿಚ್ಚಗಿಲಿ ಶೋ, ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿ ಬರ್ತದೆ. ಕೆಲವೊಂದು ಸ್ಕ್ರಿಪ್ಟ್ ಗಳಂತೂ ನಿಜವಾಗ್ಲೂ ಸಖತ್ತಾಗಿ ಮನಸ್ಸಿಗೆ ಟಚ್ ಮಾಡಿದೆ. ಯಾಕಂದ್ರೆ ಮಕ್ಕಳ ಒಂದು ನಟನೆ ಏನಿದೆ ಬಹಳ ಅದ್ಭುತವಾಗಿದೆ. ಅವರು ಚಿಕ್ಕವರಾಗಿದ್ರು ಕೂಡ ಒಂದು ತಾಯಿ ಪಾಠ ಮಾಡ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಪುಟಾಣಿಗಳು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳಕ್ಕೆ ಪದಗಳೇ ಸಾಲಲ್ಲ. ಅದರಲ್ಲೂ ಕೂಡ ನಿನ್ನೆ ಒಂದು ಶ್ರೀ ಮಂಜುನಾಥದ ಏನೊಂದು ಸ್ಕ್ರಿಪ್ಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಪ್ರತಿಯೊಬ್ಬರ ನಟನೆ ಅದು ನಟನೆ ಅಂತ ಅನಿಸ್ಲೇ ಇಲ್ಲ, ಅಷ್ಟು ಅದ್ಭುತವಾಗಿ ಪ್ರತಿಯೊಬ್ರು ಕೂಡ ಅದರಲ್ಲಿ ನಟಿಸಿದ್ರು. ನಿಜವಾಗ್ಲೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಕಲರ್ಸ್ ವಾಹಿನಿಯಲ್ಲಿ ಬರ್ತಿರೋ ಗಿಚ್ಚಗಿರಲಿ ರಿಯಾಲಿಟಿ ಶೋ ನಿಮಗೆ ಹೇಗ್ ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ವಿಚಾರ, ನಿನ್ನೆ ಒಂದು ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ, ಮತ್ತೆ ಗಿಚ್ಚಗಿಳಿ ಎಪಿಸೋಡ್ ಅಲ್ಲಿ ಇನ್ನು ಯಾವ್ಯಾವ ಬಿಗ್ ಬಾಸ್ ಸ್ಪರ್ಧಿಗಳು ಬಂದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.